ಶುಭ ದಿನ. ವೆಲ್ಕಮ್ ಬ್ಯಾಕ್. ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುವಂಥ ಟೇಸ್ಟಿಯಾದ ಒನ್ ಪಾಟ್ ಇಂಡಿಯನ್ ಸ್ಟೈಲ್ ಮಸಾಲಾ ಪಾಸ್ತಾ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಸಾಕಿ ಕುಕ್ಕಿಂಗ್ ಫೈಲ್ಸ್ಗೆ ಸ್ವಾಗತ. ನಾನು ಸೌಮ್ಯ. ಬನ್ನಿ ಇವತ್ತಿನ ಅಡುಗೆ ಶುರು ಮಾಡೋಣ. ಮೊದಲಿಗೆ ಒಂದು ಪ್ಯಾನಿಗೆ ಇಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಚೂರು ಕಾಯಬೇಕು ಎಣ್ಣೆ. ಇದು ಬಿಸಿ ಆದ ನಂತರ ನಾವು ಇದಕ್ಕೆ ಬೆಣ್ಣೆ ಸೇರಿಸ್ಕೊತೀನಿ. ಇವಾಗ ನೋಡಿ, ಇಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ನಾನು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಇಲ್ಲ ಅಂದರೆ ಸಣ್ಣ ಉರಿ ಒಳಗಡೆನೆ ಬೆಣ್ಣೆ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇದೆರಡನ್ನೂ ಮಿಕ್ಸ್ ಮಾಡಿಕೊಂಡು ಇದು ಸಣ್ಣ ಉರಿಲೇ ಕರಗಿಸ್ಕೋಬೇಕಾಗತ್ತೆ. ಇದನ್ನು ಹೈ ಫ್ಲೇಮಲ್ಲಿ ನೀವು ಮಾಡಿಕೊಂಡ್ರೆ ಬೆಣ್ಣೆ ಎಲ್ಲ ಕಪ್ಪಗಾಗ್ಬಿಡುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿ ಕೊಡೋದಿಲ್ಲ. ಇವಾಗ ನೋಡಿ, ನಾನಿಲ್ಲಿ ಒಂದು 5-6 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಾಗೋಷ್ಟು ಶುಂಠಿನೂ ಅಷ್ಟೇ ಸಣ್ಣ ಸಣ್ಣದಾಗಿ ತುಂಡು ಮಾಡ್ಕೊಂಡಿದ್ದೀನಿ. ಇದು ಲೈಟಾಗಿ ಫ್ಲೇವರಿಗೋಸ್ಕರ ಅಷ್ಟೇ, ತುಂಬ ಹಾಕಕ್ಕೆ ಹೋಗಬೇಡಿ. ಇವಾಗ ನಾನು ಒಂದು ಮೀಡಿಯಮ್ ಗಾತ್ರದಷ್ಟು ಈರುಳ್ಳಿ ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಇದೆರಡು ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲದೂ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನಾನು. ಇದು ಕೂಡ ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ತುಂಬಾ ನೀವು ಮೆತ್ತಗೆ ಬೇಯಿಸ್ಕೊಳಕ್ಕೆ ಹೋಗಬಾರ್ದು. ಈಗ ನೋಡಿ, ನಾನು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಎಲ್ಲ ವೆಜಿಟೇಬಲ್ಸು ಸ್ವಲ್ಪ ಕ್ರಂಚಿಯಾಗಿತ್ತು ಅಂದರೆ ಪಾಸ್ತಾದಲ್ಲಿ ಚೆನ್ನಾಗಿರುತ್ತೆ. ತುಂಬ ಮೆತ್ತಗೆ ಬೇಯಿಸ್ಕೊಂಡ್ರೆ ತಿನ್ನಬೇಕಾದ್ರೆ ಚೆನ್ನಾಗಿರೋದಿಲ್ಲ. ಇವಾಗ ನಾನು ಇಲ್ಲಿ ಸ್ವಲ್ಪ ಬೀನ್ಸ್ ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಆದಷ್ಟು ನೀವು ತರಕಾರಿಗಳನ್ನೆಲ್ಲ ಹೆಚ್ಕೊಳ್ಳಿ, ಸಣ್ಣ ಸಣ್ಣದಾಗೆ ಹೆಚ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಸ್ವೀಟ್ ಕಾರ್ನ ನಾನು ಸೇರಿಸ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕ್ಯಾಬೇಜು, ಇದಿಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆ ಬೆಣ್ಣೆ ಒಳಗಡೆ ಎಲ್ಲ ನೀವು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ನೀವು ಇದನ್ನು ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗ ವೆಜಿಟೇಬಲ್ಸು ತುಂಬ ಚೆನ್ನಾಗಿ ಕ್ರಂಚಿಯಾಗಿ ಬೆಂದಿರುತ್ತೆ. ಇವಾಗ ನೋಡಿ, ನಾನು ಟೊಮೆಟೊ ಪ್ಯೂರಿನ ಒಂದೆರಡು ಟೊಮೆಟೊನ ಮಿಕ್ಸಿಲಿ ಪ್ಯೂರಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ಸಾಸಸ್ ಯಾವುದು ಯೂಸ್ ಮಾಡ್ತಾ ಇಲ್ಲ, ಟೇಸ್ಟಿಗೋಸ್ಕರ ನಾನು ಸ್ವಲ್ಪನೇ ಸಾಸ್ ಯೂಸ್ ಮಾಡಿರೋದು. ಅದಕ್ಕೋಸ್ಕರನೇ ಬೇಸಿಗೋಸ್ಕರ ನಾನು 2 ಟೊಮೆಟೊನ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಟೀ ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ ಸೇರಿಸ್ಕೊತಾ ಇದ್ದೀನಿ. ಇದು ಕಲರ್ಗೆ ಮತ್ತು ಸ್ವಲ್ಪ ಫ್ಲೇವರಿಗೋಸ್ಕರ ಅಷ್ಟೇ. ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀವು ಆದಷ್ಟು ಸಾಸ್ಗಳನ್ನೆಲ್ಲ ಕಡಿಮೆ ಯೂಸ್ ಮಾಡಿದ್ರೆ ಒಳ್ಳೆಯದು. ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೇ ಉಪಯೋಗಿಸ್ಕೊಳ್ಳಿ. ಇಲ್ಲೀಗ ನಾನು 1 ಕಪ್ ಪಾಸ್ತಾ ತೊಗೊಂಡಿದ್ದೀನಿ, ಅದಕ್ಕೆ ಇಲ್ಲಿ ನಾನು 4 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಮುಂಚೆನೇ ನಾವು ಪಾಸ್ತಾ ಬೇಯಿಸ್ಕೊಂಡಿಲ್ವಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ 1 ಪಾಟ್ ಪಾಸ್ತಾ ಅಲ್ವಾ ಇದು, ಅದಕ್ಕೋಸ್ಕರನೇ ನಾನು 4 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ನಾನು ಪಾಸ್ತಾ ಮಸಾಲ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಪಾಸ್ತಾ ಮಸಾಲ ಸೇರಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ನನಗೆ, ಒಂದು ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನಾನು 1 ಕಪ್ ಆಗೋಷ್ಟು ಇದು ವೀಟ್ ಪಾಸ್ತಾ ತೊಗೊಂಡಿದ್ದೆ. ನಾನು ಇದನ್ನು ಮೈದಾದ ತೊಗೊಂಡಿಲ್ಲ, ವೀಟ್ ಪಾಸ್ತಾ ತೊಗೊಂಡು. ಇದರಲ್ಲಿ ಸೂಜಿ ಪಾಸ್ತಾನೂ ಸಿಗುತ್ತೆ ನಿಮಗೆ, ಮೈದಾದು ಸಿಗುತ್ತೆ ಮತ್ತು ವೀಟಿಂದು ಸಿಗುತ್ತೆ. ನಿಮ್ಗೆ ಯಾವ್ದು ಅನುಕೂಲ ಅದನ್ನು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಈಗ ನಿಮಗೆ ಈ ಟೈಮಲ್ಲಿ ನಿಮಗೆ ತುಂಬಾ ನೀರು ಅಂತ ಅನಿಸ್ತಾ ಇರ್ಬೋದು. ಅದು ಪಾಸ್ತಾ ಕುದ್ದ ನಂತರ ಈ ಗ್ರೇವಿ ಗಟ್ಟಿಯಾಗತ್ತೆ, ಆವಾಗ ಸ್ವಲ್ಪ ಮಂದಕ್ಕೆ ಬರುತ್ತೆ ಅದು. ನೀವು ಅದನ್ನು ಮುಚ್ಚಿಟ್ಟು ಬೇಯೋಕ್ಕೆ ಬಿಟ್ಬಿಡಬೇಕು. ಅದು ಸ್ಟಾರ್ಚ್ ಎಲ್ಲ ಬಿಟ್ಕೊಂಡ್ಬಿಟ್ಟು ಪಾಸ್ತಾ ಚೆನ್ನಾಗೇ ಆಗುತ್ತೆ ನಿಮಗೆ. ಇವಾಗ ನೋಡಿ, ನಾನು ಆವಾಗಲೇ ನಿಮಗೆ ನೀರು ಅನಿಸ್ತಾ ಇತ್ತಲ್ಲ, ಇವಾಗ ಪಾಸ್ತಾ ಎಲ್ಲ ನೀರು ಹೀರ್ಕೊಂಡ್ಬಿಟ್ಟು ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದು ಬಿಟ್ಟರೆ ಇನ್ನೂ ಗಟ್ಟಿ ಆಗತ್ತೆ. ಇವಾಗ ನೋಡಿ, ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಸೇರಿಸ್ಕೊತಾ ಇದ್ದೇನೆ, ಕಾಳು ಮೆಣಸಿನ ಪುಡಿ ಅದು, ಮತ್ತು 1 ಟೇಬಲ್ ಸ್ಪೂನಷ್ಟು ಆರಿಗಾನೋ ಸೇರಿಸ್ಕೊತಾ ಇದ್ದೀನಿ. ಇದು ಹಾಕೋದ್ರಿಂದ ಪಾಸ್ತಾ ಅದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇದನ್ನ ಹಾಕೊಂಡ ತಕ್ಷಣನೇ ನೀವು ಆರಿಗನೋ ಹಾಕೊಂಡ ತಕ್ಷಣನೇ ನೀವು ಜಾಸ್ತಿ ಕುದ್ಸಕ್ ಹೋಗ್ಬಾರ್ದು, ಫ್ಲೇವರ್ ಹೋಗ್ಬಿಡುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಪಾಸ್ತಾ ರೆಡಿ ಆಯಿತು. ಟೇಸ್ಟಿಯಾಗಿರುತ್ತೆ ತುಂಬ. ಮನೇಲಿ ನೀವು ಒಂದ್ಸತಿ ಮಾಡ್ಕೊಂಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಇವಾಗ ನೋಡಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಪಾಸ್ತಾಗೆ ಬೇಕಾಗಿರೋದು ಪಾಸ್ತಾ, ಟೊಮೆಟೊ ಪ್ಯೂರಿ, ಕ್ಯಾಬೇಜು, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರು, ಪಾಸ್ತಾ ಮಸಾಲ, ಬೀನ್ಸು, ಕಾರ್ನು, ಜಿಂಜರ್ ಗಾರ್ಲಿಕ್ಕು, ಟೊಮೆಟೊ ಕೆಚಪ್ಪು, ಸೋಯಾ ಸಾಸು, ಸಾಲ್ಟು, ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಈರುಳ್ಳಿ, ಆರಿಗನೋ ಇದಿಷ್ಟು ಬೇಕಾಗಿರೋಂಥ ಪದಾರ್ಥಗಳು. ಒಂದ್ಸತಿ ನೀವು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಇದನ್ನು ಚೆಕ್ ಮಾಡ್ಕೊಳ್ಳಿ. ನಮ್ಮ ರೆಸಿಪೀಸ್ಗಳು ನಿಮಗೆ ಇಷ್ಟ ಆಗ್ತಾ ಇತ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನನ್ನ ರೆಸಿಪಿಗಳನ್ನೆಲ್ಲ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇವಾಗ ನೋಡಿ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಪಾಸ್ತಾ, ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಥರ ಸ್ವಲ್ಪ ನಮ್ಮ ಮನೇಲಿ ಸೂಪಿ ಥರ ಇತ್ತು ಅಂದರೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಮೀಡಿಯಮ್ ಸೆಮಿ ಲಿಕ್ವಿಡ್ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಡ್ರೈ ಬೇಕು ಅಂದರೆ ಡ್ರೈ ಕೂಡ ಮಾಡ್ಕೋಬೋದು. ಧನ್ಯವಾದಗಳು.